ನಾನು ದುಡ್ಡು ಕೊಡ್ತೀನಿ ಕಣಮ್ಮ, ನಾನು ವಾಶ್ರೂಮ್ಗೆ ಹೋಗಿ ಬಂದ್ ಕೊಡ್ತೀನಿ, ಅದ ತಡಿಯಮ್ಮ ಅಂತ ಅಂದ್ರಂತೆ. ಅದಕ್ಕೆ ಇವ್ರಿದ್ದರು ಕೊಡಮ್ಮ ಫಸ್ಟ್ ನೀನ್ ಏನಮ್ಮ ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ಸಿದ್ರಂತೆ, ಬೈದ್ರಂತೆ. ಆತರ ಬೈದಿದ್ದು ತಪ್ಪೆ. ಅವರು ಹಿರಿಯರು, ನಮ್ಕಿಂತ ಹಿರಿಯರು, ನಾವು ಸಣ್ಣವರಾಗಿರ್ಬೋದು, ಅವ್ರಿಗೆ ಗೌರವ ಕೊಡ್ಬೇಕು. ದುಡ್ಡು ಬಿಡಿ ಅಮ್ಮ, ಇನ್ನೊಂದ್ ದಿವಸ ಕೊಟ್ರಾಗುತ್ತೆ, ಇಲ್ಲಾಂದ್ರೆ ಕೊಡೋದ್ ಬೇಡದ್ ಬಿಡಿ ಅಂತ ಅನ್ಬೇಕು. ಅಜ್ಜಿಗೂ ಹೊಡೆದಿದ್ದು ತಪ್ಪೆ. ಹೆಣ್ಮಕ್ಳು ಜಗಳ ಆಡ್ಬಾರ್ದು. ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳು ಕೈಯೇ ಮುಟ್ಟಬಾರ್ದು. ಆಕ್ಚುಲಿ ಮುಟ್ಟಿದ್ ತಪ್ಪು. ಇವ್ ಬೇಕೇ ಬೇಕು, ನ್ಯಾಯ ಕೊಡಿಸ್ಲೇಬೇಕು. ಇವಾಗ ಕೇಳಕ್ ಹೋಯ್ದಕ್ಕೆ ಅದು ಅವರು ವಾಶ್ರೂಮ್ಗೆ ಹೋಯ್ತಾರೆ. ವಾಶ್ರೂಮ್ಗೆ ಹೋದಕ್ಕೆ ಅವ್ರು ಏನಂದ್ರೆ 6 ರೂಪಾಯಿ ಕೊಡಕ್ ಹೋಯ್ತಾರೆ. 6 ರೂಪಾಯಿ ಇಲ್ಲ 10 ರೂಪಾಯಿ ಕೊಡು ಅಂತ ಕೇಳಿದ್ರೆ 10 ರೂಪಾಯಿ ಇಲ್ಲ ಕಣಮ್ಮ 6 ರೂಪಾಯಿ ಇದೆ ಅದಕ್ಕೆ ವಾಶ್ರೂಮ್ ಅವ್ರು ಏನ್ ಮಾಡ್ಯಾರೆ, ಅಜ್ಜಿಗೆ ಇಟ್ಕೊಂಡು ಹೊಡೆದಿದ್ದಾರೆ. ಅಲ್ಲಿ ಒಳಗಡೆ 3 ಜನ ಇದಾರೆ. ಆ ಅಜ್ಜಿಗೆ ಇಟ್ಕೊಂಡು ಹೊಡೆಯೋ ತನಕನು ಸುಮ್ನೆ ನಿಂತ್ಕೊಂಡು ನೋಡ್ತಿದ್ದಾರೆ. ಆಮೇಲೆ ನಮ್ಗೆ ಏನು ಗೊತ್ತೇ ಇಲ್ಲ ಅಂತಾರೆ. ಮತ್ತೆ ಟಿ ಸಿ ಬರ್ತಾರೆ, ಟಿ ಸಿ ರೆಸ್ಪಾನ್ಸ್ ಮಾಡಲ್ಲ. ಅವರು ಟಿ ಸಿ ಬಂದ್ಬಿಟ್ಟು ಆಯ್ತಮ್ಮ ಹೋಗ್ರಮ್ಮ, ಸರಿ ಇಲ್ಲಿಗೆ ಸರಿ ಮಾಡಿ ಅಂತ ಹೇಳಿ ಹೋಗ್ತಾರೆ. ಟಿ ಸಿ ಎಳ್ದು ಮುಖ ಕೊಡ್ತಾರೆ. ಯಾಕವ ಹೆಂಗ್ ಮಾಡ್ತೀರಾ ಅಂತಂದಾಗ ಆ ಪರ್ಚಿ ಕೈನೆಲ್ಲ ಕಿತ್ತು ಮುಖ ಕಣ್ಣು ಕಾಣ್ದಂಗ ಇದೆ, ಕೈ ಬೆಳ್ಳಿ ಹಿಡ್ಕೊಂಡು ಚೀಲ್ಟ್ ಬಿಟ್ಟಿದ್ದಾರೆ. ಈ ಅಮ್ಮನ ಯಾಕೋ ಈ ತರ ಬಿದ್ದು ಒದಾಡ್ತಾ ಇದೆ, ಈ ತರ ನೂಕಿದ್ದಾರೆ ಅಂದ ಒಂದು ಕಾರಣಕ್ಕೆ ಎಲ್ಲ ಸೇರ್ಕೊಂಡು ಟಿ ಸಿಗೆ ಹೇಳಿದ್ರೆ ಟಿ ಸಿ ಬಂದು ಬಿಡವ ಹೋಗ್ಲಿ ಏನ ಆಯ್ತು ಹೋಯ್ತು ಅಂತ ಹೇಳಿ ಸಮಾಧಾನದ ಉತ್ತರ ಕೊಟ್ಟಿದ್ದಾರೆ. ಇವರು ಎಲ್ಲ ಸೇರ್ಕೊಂಡು ಒಂದು ರಾಬರಿ ಮಾಡ್ತಾ ಇದಾರೆ. 3 ರೂಪಾಯಿ ತಗೊಂಡ 10 ರೂಪಾಯಿ ತಗೊಂಡು ಇವ್ರೇನು ಎಲ್ಲ ಟಿ ಸಿ ಎಲ್ಲ ಇಲಾಖೆಯರೆಲ್ಲ ಸೇರ್ಕೊಂಡು ಏನ್ ರಾಬರಿ ಮಾಡಿ ಹಂಚ್ಕೊಂತ ಇದಾರೋ ಏನೋ ಗೊತ್ತಿಲ್ಲ. ಇದು ಪ್ಯಾಸೆಂಜರ್ ಒಬ್ಬೊಬ್ಬರೇ ಬರ್ತಾರೆ, ಗೊತ್ತಿರಲ್ಲ. ಆ ಅಮ್ಮನ ಮಕ್ಳುಗಳು ಬೆಂಗಳೂರಾಗಿದಾರಂತೆ, ಆ ಅಮ್ಮನ್ ನೋಡ್ಕೊಂಡ್ರೆ ಯಾರು, ಅವ ಅಮ್ಮ ಕಂಪ್ಲೇಂಟ್ ಕೊಡಂತಾರೆ, ಆ ಅಮ್ಮ ಸ್ಟೇಷನ್ಗೆ ಹೋಗಾರ ಯಾರು, ಅವ್ರ ಹಿಂದ್ಗಡೆ ಓಡಾಡ. ಈ ತರ ಅನ್ಯಾಯ ನಡೀತಾ ಇದೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಚಿಕ್ಕಮಗಳೂರಲ್ಲಿ.